ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರುವ ನಮ್ಮ ಶಿಕ್ಷಣ ಮಹಾವಿದ್ಯಾಲಯದ ಬಿಎಡ್ ವಿದ್ಯಾರ್ಥಿಗಳ ದಾಖಲಾತಿ ದತ್ತಾಂಶವನ್ನು ಯುಯುಸಿಎಂಎಸ್ ತಂತ್ರಾಂಶದಲ್ಲಿ ಆಗಿರುವ ದೋಷವನ್ನು ಪರಿಹರಿಸಲು ಈ ದಿನ ವಿದ್ಯಾರ್ಥಿಗಳು ಮುಷ್ಕರ ನಡೆಸಿರುತ್ತಾರೆ. ಪರೀಕ್ಷೆಗಳು ಹತ್ತಿರವಾಗಿರುವುದರಿಂದ ಇದುವರೆಗೂ ದಾಖಲಾತಿ ಪ್ರಕ್ರಿಯೆ ಪೂರ್ಣಗೊಳ್ಳದೇ ಇರುವುದರಿಂದ ಆತಂಕಕ್ಕೆ ಒಳಗಾದ ವಿದ್ಯಾರ್ಥಿಗಳು ಅನಿವಾರ್ಯವಾಗಿ ತಮ್ಮ ಬೇಡಿಕೆಯನ್ನು ಮಾನ್ಯ ತಹಸೀಲ್ದಾರರಾದ ಸನ್ಮಾನ್ಯ ಶ್ರೀ ಗಿರೀಶ್ ಬಾಬು ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಹರಿಸಲು ಕೋರಿರುತ್ತಾರೆ. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ನಾಯಕರಾದ ಗುಡಿಹಳ್ಳಿ ಹಾಲೇಶ್ ದೊಡ್ಮನಿ ಬಸವರಾಜ್ ಅಖಿಲ ಭಾರತ ಕಿಸಾನ್ ಸಭಾದ ಬಳಗಾನೂರು ಕ್ವಾಟ್ರೇಶ್ ಸಂತೋಷ್ ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿ ಕಾರ್ತಿಕ್ ಗೌಡ ಬಾಧೆಗೊಳಗಾದ ಎಲ್ಲ ವಿದ್ಯಾರ್ಥಿಗಳು ಈ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು. ಮಾನ್ಯ ತಹಸೀಲ್ದಾರ್ ಅವರ ಆದೇಶದಂತೆ ಸ್ಥಳಕ್ಕೆ ಆಗಮಿಸಿದ ಡೀನ್ ಟಿ.ಎಂ. ರಾಜಶೇಖರ್ ಮತ್ತು ಪ್ರಾಂಶುಪಾಲರಾದ ಡಾ. ಸಿ.ಎಂ. ವೀರೇಶ್ ಹಾಜರಿದ್ದರು. ಈಗಾಗಲೇ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಮುನಿರಾಜುರವರು ಈ ಸಮಸ್ಯೆಯನ್ನು ತ್ವರಿತಗತಿಯಲ್ಲಿ ಬಗೆಹರಿಸಲು ಭರವಸೆಯನ್ನ ನೀಡಿರುತ್ತಾರೆ ಎಂದು ರಾಜಶೇಖರ್ ರವರು ಕುಲಪತಿಗಳ ಪರವಾಗಿ ಮುಷ್ಕರನಿರತ ವಿದ್ಯಾರ್ಥಿಗಳಿಗೆ ಭರವಸೆ ನೀಡಿ. ವರದಿ ಎಚ್. ಕರೀಂ ನಂದಿಬೆವೂರ್, ಕೆಎಸ್ ನ್ಯೂಸ್ ಟಿವಿ. ಮಾನ್ಯ ತಹಸೀಲ್ದಾರ್ ಅರ್ಪಣೆ ತಾಲೂಕು ವಿಜಯನಗರ ವಿಷಯ ಯುಎಸ್ಎಂಎಸ್ ಪೋರ್ಟಲ್ನಲ್ಲಿ ತಾಂತ್ರಿಕ ದೋಷ ನಿವಾರಿಸುವ ಮತ್ತು ಪರೀಕ್ಷಾ ವೇಳಾಪಟ್ಟಿ ಮುಂದೂಡಿಕೆ ಬಗ್ಗೆ ಮಾನ್ಯರೇ, ನಾವು ಟಿಎಂ ಶಿಕ್ಷಣ ಸಂಸ್ಥೆ ಶಿಕ್ಷಣ ಮಹಾವಿದ್ಯಾಲಯದ ಅರ್ಪಣಹಳ್ಳಿ ಬಿಎಡ್ ಶಿಕ್ಷಣವನ್ನು ಪಡೆಯುತ್ತಿರುವ ಪ್ರಾಶಿಕ್ಷಕರಾದ ನಮಗೆ ವಿಶ್ವವಿದ್ಯಾನಿಲಯದಿಂದ ಯುಎಸ್ಎಂಎಸ್ನ ದಾಖಲಾತಿ ಬಗ್ಗೆ ಮಾಹಿತಿ ನೀಡುವ ಇಲ್ಲ ಹಾಗೂ ಪರೀಕ್ಷಾ ವೇಳಾಪಟ್ಟಿಯೂ ಸಹ ನವೀಕರಿಸಲಾಗಿಲ್ಲ. ಹಾಗೂ ದಿನಾಂಕ 21/7/25 ಪರೀಕ್ಷೆ ನಡೆಯಲಿದೆ ಎಂದು ವೇಳಾಪಟ್ಟಿಯನ್ನು ನೀಡಲಾಗಿದೆ. ಈ ತೊಂದರೆಯಿಂದ ಯಾವುದೇ ಶಿಷ್ಯ ವೇತನ ಬಂದಿಲ್ಲ, ವಸತಿ ನಿಲಯ ಪ್ರವೇಶಕ್ಕೂ ಅಡ್ಡಿಯಾಗಿದೆ. ಈ ಅಸ್ಪಷ್ಟ ಪರಿಸ್ಥಿತಿಯಿಂದ ನಮ್ಮೆಲ್ಲರ ಆತಂಕ ಉಂಟಾಗಿದ್ದು ತೊಂದರೆಯಾದ ಸ್ಥಿತಿಯನ್ನು ಎದುರಿಸುತ್ತಿದ್ದೇವೆ. ಯಾವುದೇ ವಿವರಣೆ ಇಲ್ಲದೆ ಪರೀಕ್ಷೆಯನ್ನು ನಿಗದಿಪಡಿಸಿರುವುದರಿಂದ ತೊಂದರೆ ಉಂಟಾಗಿದೆ. ಈ ಅಸ್ಪಷ್ಟ ಪರಿಸ್ಥಿತಿಯಿಂದ ನಮ್ಮೆಲ್ಲರ ಆತಂಕ ಉಂಟಾಗಿದೆ ಹಾಗೂ ತೊಂದರೆಗಳ ಸ್ಥಿತಿಯನ್ನು ಎದುರಿಸುತ್ತಿದ್ದೇವೆ. ಯಾವುದೇ ವಿವರಣೆ ಇಲ್ಲದ ಪರೀಕ್ಷೆ ನಿಗದಿಪಡಿಸಲು ತೊಂದರೆ ಉಂಟಾಗಿದೆ. ಈ ನಮ್ಮ ವಿನಂತಿಗೆ ಸೂಕ್ತ ಸ್ಪಂದನೆ ನೀಡಬೇಕೆಂದ ಭರವಸೆಯಿಂದ ಕಾಯುತ್ತಿದ್ದೇವೆ. ಈಗ ನಮಗೆಲ್ಲ ಗೊತ್ತಿದೆ, ಇದರಲ್ಲಿ ಹಾಸ್ಟೆಲ್ ಸಿಕ್ಕಿಲ್ಲ ಅಂತ ಹೇಳಿರಲ್ಲ. ಮಾನ್ಯ ಶಾಸಕರು ಶ್ರೀಮತಿ ಲತಾ ಮಲ್ಲಿಕಾರ್ಜುನ ಅವರು ವಿಶೇಷ ಕಾಳಜಿಯಿಂದ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಒಂದು ಸಂಪರ್ಕ ಮಾಡಿ ಯಾರ್ಯಾರು ಅರ್ಜಿ ಹಾಕ್ಯಾರ ಅವರೆಲ್ಲರಿಗೂ ಹಾಸ್ಟೆಲ್ ಸಿಕ್ಕಿದೆ. ಕೆಲವರಿಗಷ್ಟೇ ಒಬ್ಬೊಬ್ಬರಿಗೆ ತಾಂತ್ರಿಕ ದೋಷದಿಂದ ಯಾವುದೇ ಒಂದು ಇದರಿಂದ ಆಗಿರ್ಲಿಕ್ಕಿಲ್ಲ. ಆದರೆ 21 ಹುಡುಗರಿಗೆ ಮೇಡಮ್ ಅವರೇ ಸೀಟ್ ಬಿಡಿಸಿದ್ದಾರೆ ಎಲ್ಲರಿಗೂ. ಇದೆಲ್ಲ ನಿಮಗೆ ಗಮನಕ್ಕೆ. ಇನ್ನು ಸ್ಕಾಲರ್ಶಿಪ್ ಇಂದ ಟೈಮ್ ಇರುತ್ತೆ ನಿಮಗೆ. 2 ವರ್ಷದಲ್ಲಿ 2 ವರ್ಷ ಸ್ಕಾಲರ್ಶಿಪ್ ನೀವು ತೊಗೊಂಡಿರಿ. B.Ed ನಂತರ 6 ತಿಂಗಳ ಒಳಗೆ ಮತ್ತೆ ಬರುತ್ತೆ. ಹಾಗಾಗಿ ಯಾರೋ ಕೂಡ ಇದಕ್ಕೂ ಕೂಡ ಆತಂಕ ಮಾಡಬೇಕು. ಈಗ ಮನವಿ ಸ್ವೀಕರಿಸಿದ ತಹಸೀಲ್ದಾರ್ ಧನ್ಯವಾದ ತಿಳಿಸ್ತಾ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಈ ಒಂದು ಮನವಿ ಪತ್ರದ ಬಗ್ಗೆ ಮತ್ತು ವಿದ್ಯಾರ್ಥಿಗಳ ಹೋರಾಟದ ಬಗ್ಗೆ ಮಾತಾಡ್ತಿದ್ದು ಪಾಲ್ಗೊಂಡಿರುವ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ವಿವಿಧ ಸಂಘಟನೆಗಳೇ, ಈಗೇನು UCCMS ಪೋರ್ಟಲ್ ತಾಂತ್ರಿಕ ದೋಷ ನಿವಾರಣೆ ಬಗ್ಗೆ ಮತ್ತು ಹಾಸ್ಟೆಲ್ ಸಿಕ್ಕಿಲ್ಲ ಮತ್ತು ವಿದ್ಯಾರ್ಥಿ ವೇತನ ಸಿಕ್ಕಿಲ್ಲ ಅಂತ ಮನವಿ ಸಲ್ಲಿಸಿಲ್ಲ. ಈಗ ಡೀನ್ ಅವರು ಹೇಳಿದರು, ರಾಜಶೇಖರ್ ಅವರು, ಈಗ ಅದೇ ಕೆಲಸಕ್ಕೆ ಅವರು ಬಳ್ಳಾರಿಗೆ ಹೊರಟಾಗ ಅದ್ರದ್ದು ಸಮಸ್ಯೆ ಬಂದಿರುತ್ತೆ. ಮತ್ತು ಹಾಸ್ಟೆಲ್ದು ಸಿಕ್ಕಿದ್ರೆ ಒಬ್ಬರಿಬ್ಬರು ಸಿಕ್ಕಿಲ್ಲ ಅಂದರೆ ಬೇಕಾದ್ರೆ ನೀವು ಯಾವ ಕೆಟಗರಿ ಬರ್ತೀರ ಅಂತ ಹೇಳಿದ್ರೆ ನಾನು ಕನ್ಸರ್ನ್ ಆಫೀಸರಿಗೆ ಬೇಕಾದ್ರೆ ಹೇಳ್ತೀನಿ. ಆಮೇಲೆ ಈ ಪ್ರತಿಭಟನೆ ಮುಗಿದ್ಮೇಲೆ ಬರ್ರಿ, ಅದು ಹಾಸ್ಟೆಲ್ ಬೇಕಾದ್ರೆ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಈಗ ಸ್ಕಾಲರ್ಶಿಪ್ಪಿಂದ 2 ಇಯರ್ಸ್ ಒಳಗೆ ಬಂದೇ ಬರುತ್ತೆ ಅಂತ ಹೇಳಿದ್ರೆ ಅದು ಬಂದೇ ಬರುತ್ತೆ, ಅದಕ್ಕೇನು ಆತಂಕ ಪಡೋಲ್ಲ. ಈಗ ಸದ್ಯಕ್ಕೆ ನೀವು ಎಕ್ಸಾಮಿಗೆ ತಯಾರಾಗಿ ಅದ್ರ ಬಗ್ಗೆ ಅವರು ನಿಮ್ದೇನೇ ಸಮಸ್ಯೆ ಇದ್ರೂ ಬಗೆಹರಿಸ್ತೇವೆ ಅಂತ ಹೇಳ್ತಾರೆ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.